ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 2004ರಲ್ಲಿ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿದ್ದರು. ಇವತ್ತೆಲ್ಲ ರಾಷ್ಟ್ರೀಯ ಪಕ್ಷಕ್ಕೆ ಹೋಗಿದ್ದಾರೆ. ಕಳೆದ 20 ವರ್ಷದಿಂದ 50ಕ್ಕೂ ಹೆಚ್ಚು ಜನ ಬೇರೆ ಬೇರೆ ಪಕ್ಷಕ್ಕೆ ಈ ಪಕ್ಷದಲ್ಲಿ ಬೆಳೆದು ತಿಂದು ಉಂಡು ಇದನ್ನ ಒಂದು ರಾಜಕೀಯ ವೇದಿಕೆಯಾಗಿ ಬಳಸ್ಕೊಂಡು ಬಹಳ ಜನ ಇವತ್ತು ಮಂತ್ರಿಗಳಾಗಿ ಶಾಸಕರಾಗಿ ಜನತಾದಳ ಪಕ್ಷದ ದೇವೇಗೌಡರು ಸಾಹೇಬ್ರ ಕುಮಾರಣ್ಣನ ಔಟ್ಪುಟ್ಗಳು ಇವತ್ತು ಎರಡು ಪಕ್ಷದಲ್ಲಿ ಕಾಣಬಹುದು. ಯಾರೇ ಬಿಟ್ಟೋದ್ರೂ ಕೂಡ ಮತ್ತೆ ಇನ್ನೊಂದು ಹೊಸ ನಾಯಕತ್ವವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿಯ ಸಾಮರ್ಥ್ಯ ಇರತಕ್ಕಂಥದ್ದು ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ. ಅದನ್ನ ನೀವು ಅನೇಕ ಸಂದರ್ಭಗಳಲ್ಲಿ ಸಾಬೀತು ಮಾಡಿದ್ದೀರಿ. ಇವತ್ತು ನನ್ನ ಮುಂದೆ ಇರತಕ್ಕಂಥದ್ದು ಒಂದೇ ಪ್ರಶ್ನೆ. ಕಳೆದ 20 ವರ್ಷದಿಂದ 20% ಹೆಚ್ಚು ವೋಟ್ ಶೇರ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ಪಕ್ಷ ಜನತಾದಳ ಪಕ್ಷ. ಯಾವುದೋ 1%, 2%, 4% ವೋಟ್ ಶೇರ್ ಅಲ್ಲ. 20% ನಾವು ಸರಿಯಾಗಿ ನಮ್ಮ ಅಭ್ಯರ್ಥಿಗಳು ಹಿಂದಿನಿಂದ ಜನರ ಜೊತೆಯಲ್ಲಿ, ಕಾರ್ಯಕರ್ತರ ಜೊತೆಯಲ್ಲಿ, ಜನರ ಧ್ವನಿಯಾಗಿ, ಜನರ ಸಂಕಷ್ಟದಲ್ಲಿ ನಿದ್ದೇನೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸ್ತಾ ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ತೇನೆ ಅಂತಕ್ಕಂಥದ್ದನ್ನ ಸಿದ್ಧಾಗಿ ಹೊರಟ್ರೆ 100ಕ್ಕೆ 100 ನಾನು ಹೇಳ್ತೇನೆ, ಜನತಾದಳ ಪಕ್ಷ ನಂಬರ್ 1 ಸ್ಥಾನದಲ್ಲಿ 2028ಕ್ಕೆ ಅತಿ ಹೆಚ್ಚು ಶಾಸಕರನ್ನ ಹೊಂದತಕ್ಕಂಥ ದಿನ ಬಹಳ ದೂರ ಇಲ್ಲ. ಯಾಕೆಂದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ದುಡಿದಿದ್ದಾರೆ, ಜನರ ಪರವಾಗಿ ಕಷ್ಟ ಬಿದ್ದಿದ್ದಾರೆ, ಸಾಧನೆಗಳಿದೆ, ಕಾರ್ಯಕ್ರಮಗಳಿದೆ, ಯೋಜನೆಗಳು ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ ಜನತಾದಳ ಪಕ್ಷ ಹೆಚ್ಚು ಸ್ಥಾನವನ್ನು ಗಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ, ಆತ್ಮವಿಮರ್ಶೆ ನಾವು ಕೂಡ ಮಾಡ್ಕೊಳ್ಬೇಕಾಗ್ತದೆ. ಇದೆಲ್ಲ ನಾನು ಕೂತ್ಕೊಂಡು ಆಲೋಚನೆ ಮಾಡಿದಾಗ ನನ್ನ ಕಣ್ಣು ಮುಂದೆ ಬಂದಿದ್ದು ಒಂದೇ. ನಾನು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವ್ರಿಗೊಂದು ಮಾತನ್ನು ಹೇಳಿದೆ. ನಾವು ಕೇವಲ ಚುನಾವಣೆ ಸಂದರ್ಭದಲ್ಲಿ ಜನರ ಬಳಿ ಹೋದ್ರೆ ಅದು ನನಗೆ ಯಾಕೋ ಸರಿ ಅನ್ಸ್ಲಿಕ್ಕಿಲ್ಲ. ಯಾಕೆಂದ್ರೆ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಇವತ್ತು ಒಂದು ಹೆಸರನ್ನ ಏನು ಕೊಟ್ಟಿದ್ದೇವೆ ನಮ್ಮ ಅಭಿಯಾನಕ್ಕೆ. ಜನತಾದಳ ಪಕ್ಷ ಸದಾಕಾಲ ಜನರೊಂದಿಗೇನೆ ಇರ್ತಕ್ಕಂಥದ್ದು, ಜನರ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡಿದೆ. ಆದ್ರೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ನಾವು ಬಂದ್ವಿ ಅಂದ್ರೆ ಜನನು ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ. ಇವತ್ತು ಜನ ಇವತ್ತು ಟಿವಿ ಮಾಧ್ಯಮ ತಗೊಳ್ಳಿ, ಪತ್ರಿಕಾ ಮಾಧ್ಯಮ ತಗೊಳ್ಳಿ, ಸಾಮಾಜಿಕ ಜಾಲತಾಣ ತಗೊಳ್ಳಿ, ನಿಮ್ಮ ಮೊಬೈಲ್ಗಳಿರ್ತಕ್ಕಂಥ ಸ್ಮಾರ್ಟ್ ಫೋನ್ಗಳ ಕಾಲ ಇವತ್ತು. ಎಂತ ಹಳ್ಳಿನಲ್ಲಿ ಕೂತ್ಕೊಂಡಂತ ವಿದ್ಯೆ ಇಲ್ದಿರ್ತಕ್ಕಂಥ ವ್ಯಕ್ತಿನೂ ಕೂಡ ಇವತ್ತು ಸಮಾಜ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿದ್ದಾನೆ. ಅಂತ ಒಂದು ಕಾಲದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜನತಾದಳ ಪಕ್ಷ ಜನರ ಹತ್ರ ಬಂದಿದ್ಯಲ್ಲ, ಜನತಾದಳ ಅಭ್ಯರ್ಥಿಗಳು ಈಗ ಬಂದಿದ್ದಾರಲ್ಲ ಅಂತಕ್ಕಂಥದ್ದು ಹಾಕ್ಕೊಡ್ದು. ಯಾರ್ಯಾರು ಚುನಾವಣೆಗಳಲ್ಲಿ ಸೋಲುಂಡಿದ್ದಾರೆ, ಯಾರ್ಯಾರು ಮನಸ್ಸಿನ ಮೇಲೆ ಚುನಾವಣೆಯ ಸೋಲಿನ ಆಘಾತ ಆಗಿದೆ ಅಂಥವ್ರ ಜೊತೆ ಕೂತು ಚರ್ಚೆ ಮಾಡಿ, ಸಮಾಲೋಚನೆ ಮಾಡಿ, ಅವ್ರಿಗೆ ಧೈರ್ಯ ತುಂಬಿಸಿ ಹಿಂದಿನಿಂದಲೇ ನಿಮ್ಮ ಜೊತೆಯಲ್ಲಿ ಬೆರೆಸ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ನಾವು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.